ಎಲ್ಲರಿಗೂ ನಮಸ್ಕಾರ. ನಾನು ಭಾವನಾ ವಾರಗಿತ್ತಿಯರು ಅಂತ ನಿಮ್ಗೆ ಗೊತ್ತಲ್ಲ. ಈ ದಿನ ನಾವಿಬ್ಬರು ಸೇರಿ ಮೇಘಗಳಲ್ಲಿ ವಾರಗಿತ್ತಿಯರ ನಾನ್ ವೆಜ್ ಹೋಟೆಲ್ ಅನ್ನುವ ಕತೆ ಜೊತೆ ನಿಮ್ಮ ಮುಂದಕ್ಕೆ ಬರ್ತಾ ಇದ್ದೀವಿ. ಹೇಗಿದೆಯೋ ನೋಡಿ ಹೇಳಿ. ಏಜೆನ್ಸಿ ಪ್ರಾಂತ್ಯದಲ್ಲಿರುವ ಬೆಟ್ಟಗಳ ನಡುವೆ ಮೇಘವನ ಅನ್ನುವ ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮಕ್ಕೆ ಒಂದು ಪ್ರತ್ಯೇಕತೆ ಇದ್ದಿತ್ತು. ವರ್ಷಗಳಲ್ಲಿ 6 ತಿಂಗಳು ಎಲ್ಲವೂ ಮೇಘಗಳಿಂದಲೇ ಆವರಿಸಿಕೊಂಡಿರ್ತಾ ಇತ್ತು. ಬೆಳಿಗ್ಗೆ ಬಾಗಿಲು ತೆಗೆದರೆ ಎದುರಿಗೆ ಮನೆಗಳು, ರೋಡುಗಳು, ಮರಗಳು ಯಾವುದೂ ಕಾಣಿಸ್ತಾ ಇರ್ಲಿಲ್ಲ. ಮೇಘಗಳೇ ಕಾಣಿಸ್ತಾ ಇತ್ತು. ಅದಕ್ಕೆ ಅವರಿಗೆ ಮೇಘವನ ಅನ್ನುವ ಹೆಸರು ಬಂದಿತ್ತು. ಅಂತಹ ಊರಿನಲ್ಲಿ ಭಾವನಾ, ಅನಾಮಿಕಾ ಅನ್ನುವ ಇಬ್ಬರು ವಾರಗಿತ್ತಿಯರು ತಮ್ಮ ಗಂಡಂದಿರ ಜೊತೆ, ಅತ್ತೆ ಮಾವಂದಿರ ಜೊತೆ ಸೇರಿ ಆನಂದದಿಂದ ಇರ್ತಾ ಇದ್ರು. ಅನಾಮಿಕಂಗೆ ಮಟನ್ ಅಡಿಗೆಯಲ್ಲಿ ಮಹಾಪ್ರಾವೀಣ್ಯವಿದ್ದಿತ್ತು. ಇನ್ನು ಭಾವನಾ ಮಾಡುವ ಚಿಕನ್ ಅಡಿಗೆಗೆ ಎಂತಹ ತಿರುಗೂ ಇರ್ತಾ ಇರ್ಲಿಲ್ಲ. ಇಬ್ಬರು ಒಳ್ಳೆಯವರೇ, ಆದರೆ ಅಡಿಗೆ ವಿಷಯದಲ್ಲಿ ಮಾತ್ರ ಯಾವಾಗಲೂ ಜಗಳವಾಡ್ತಾನೆ ಇರ್ತಾರೆ. ಒಂದು ದಿನ ಮಳೆ ಬರ್ತಾ ಇರುತ್ತೆ. ಮೇಘಗಳು ಗ್ರಾಮವನ್ನು ಪೂರ್ತಿಯಾಗಿ ಸುತ್ತಿರುತ್ತದೆ. ಮನೆಯಲ್ಲಿ ಎಲ್ರು ಕೂತ್ಕೊಂಡು ಟೀ ಕುಡಿತಾ ಇರ್ಬೇಕಾದ್ರೆ, ಅಕ್ಕ, ಪ್ರಪಂಚದಲ್ಲಿ ಬೆಸ್ಟ್ ನಾನ್ ವೆಜ್ ಅಂದ್ರೆ ಚಿಕನ್ನೇ ಅಲ್ವಾ? ಅದು ನಿನ್ನ ಅಭಿಪ್ರಾಯ ತಂಗಿ. ನಿಜಕ್ಕೂ ರಾಜರ ಭೋಜನ ಅಂದ್ರೆ ಮಟನ್ ಅಂತ ನಿಂಗೆ ಗೊತ್ತಾ? ಚಿಕನ್ ಬಿರಿಯಾನಿ ಮುಂದೆ ಮಟನ್ ಕೂಡ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಕೆಲವು ಸಂದರ್ಭದಲ್ಲಿ ಬರುತ್ತೆ ಅಕ್ಕ. ಮಟನ್ ದಮ್ ಬಿರಿಯಾನಿ ತಿಂದ ಮೇಲೆ ಆ ಮಾತು ಹೇಳು ತಂಗಿ, ಆಗ ನಾನು ಒಪ್ಕೋತೀನಿ. ಹಾಗೆ ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಗಂಡಂದಿರಿಬ್ಬರು ರಮೇಶ್ ವಿನೋದರು, ಅತ್ತೆ ಮಾವಂದಿರೋ ಶಾರದಾ ಪ್ರಸಾದರು ಆಸಕ್ತಿಯಿಂದ ನೋಡುತ್ತಾ ಅವರು ಒಂದು ಪಂದ್ಯ ಇಟ್ಕೋತಾರೆ. ತಮ್ಮ, ವಾರಗಿತ್ತಿಯರ ಅಡಿಗೆ ಪೈಪೋಟಿ ಮಾತಿನಲ್ಲಿ ಜಗಳ ನೋಡ್ತಾ ಇದ್ರೆ ಹೊಡ್ಕೊಳ್ಳೋ ಹಾಗಿದ್ದಾರೆ. ಭಾವನಾ ಮೊದ್ಲು ಹೊಡಿತಾಳೆ ಅಂತ ನಾನು 500 ರೂಪಾಯಿ ಪಂದ್ಯ ಇಡ್ತೀನಿ. ಅತ್ತಿಗೆನೆ ಮೊದ್ಲು ಹೊಡಿತಾಳೆ ಅಂತ ನಾನು 1000 ರೂಪಾಯಿ ಪಂದ್ಯ ಕಟ್ತೀನಿ ಅಣ್ಣಯ್ಯ. ಇಬ್ರು ಜಗಳ ಮಾಡ್ತಾರೆ ಹೊರತು ಹೊಡೆದಾಡ್ಕೊಳ್ಳಲ್ಲ ಅಂತ ನಾನು 2000 ರೂಪಾಯಿ ಪಂದ್ಯ ಕಟ್ತೀನೋ ಮಕ್ಕಳೇ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಆಶ್ಚರ್ಯ ಹೋಗಿ, ಏನ್ ಶಾರದಾ, ನೀನು ನಮ್ಮ ಸೊಸೆಯರ ನಡವಳಿಕೆ ನೋಡ್ತಾ ಇದ್ರೆ ಹೊಡ್ಕೊಳ್ಳೋ ಹಾಗಿದ್ದಾರೆ. ನೀನು 2000 ನಷ್ಟವಾಗ್ತೀಯೇನೋ ನೋಡ್ಕೋ. ಇಲ್ಲ ರೀ, ನಮ್ಮ ಮಕ್ಕಳಿಗೆ ಅವರ ಹೆಂಡತಿಯರ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ನ ಇಬ್ಬರು ಸೊಸೆಯರ ಬಗ್ಗೆ ಮಾತ್ರ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವೇ ಗೆಲ್ತೀವಿ. ಚಿಕ್ಕವನು 1000, ದೊಡ್ಡವನು 500, ಎಲ್ಲ ಸೇರಿ 1500 ನಮ್ ಕೈಗೆ ಬರುತ್ತೆ. ಬೇಕು ಅಂದ್ರೆ ನೀವೇ ನೋಡಿ ಎಂದು ಹೇಳುತ್ತಾಳೆ. ಪ್ರಸಾದ್, ರಮೇಶರು, ವಿನೋದ್ ಮಾತಿನಿಂದ ಜಗಳ ಮಾಡ್ತಾ ಇರುವ ಅನಾಮಿಕಾ ಭಾವನಳನ್ನು ನೋಡ್ತಾ ಇರ್ತಾರೆ. ಹಾಗೆ ಅರ್ಧ ಗಂಟೆ ಕಳೆಯುತ್ತದೆ. ರಮೇಶ್, ವಿನೋದ್ ಬೇಜಾರಾಗಿ ಹೋಗುತ್ತೆ. ದಿನ ಇದೇನು ಜಗಳ? ಅರ್ಧ ಗಂಟೆ ದಾಟಿದೆ, ಇನ್ನು ಎಷ್ಟೊತ್ತು ಹೀಗೆ ಜಗಳವಾಡ್ತಾ ಇರ್ತೀರಾ ಹೇಳಿ? ಹೊಡೆದಾಡ್ಕೊಳ್ಳಿ. ಅನಾಮಿಕಾ ಭಾವನಾ ಜಗಳವಾಡುವುದನ್ನು ನಿಲ್ಲಿಸಿ ಅವರನ್ನು ಅದೊಂಥರ ನೋಡ್ತಾರೆ. ಹೌದು ಅದಕ್ಕೆ, ಬೇಗ ಹೊಡೆದಾಡ್ಕೊಳ್ಳಿ. ಅಡಿಗೆ ಬಗ್ಗೆ ಈ ದಿನ ಹೀಗೆ ಮಾತಿನ ಜಗಳ ಆಡ್ತಾ ಇದ್ದೀರಾ? ಒಂದ್ಸಲವಾದ್ರೂ ಹೊಡೆದಾಡ್ಕೊಂಡಿದ್ದೀರಾ? ಇಲ್ಲ, ಈಗ ಹೊಡೆದಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ ದುಡ್ಡು ಎಲ್ಲ ಅಮ್ಮಂಗ್ ಹೊರಟೋಗುತ್ತೆ. ಅನಾಮಿಕಾ ಭಾವನಾ ಶಾರದಾಳ ಕಡೆ ನೋಡುತ್ತಾರೆ. ಹೌದು ಸೊಸೆ, ಅಂದ್ರೆ ನೀವು ಹೊಡೆದಾಡ್ಕೋತೀರಿ ಅಂತ ಮಕ್ಕಳು ಹೊಡೆದಾಡ್ಕೊಳ್ಳಲ್ಲ ಅಂತ ನಾನು. ನಿಮ್ಮಿಬ್ಬರ ಬಗ್ಗೆ ಅವರಿಗಿಂತ ನಂಗೆ ಚೆನ್ನಾಗಿ ಗೊತ್ತು. ನೀವಿಬ್ಬರು ಹೆಸರಿಗೆ ವಾರಗಿತ್ತಿಯರು ಹೊರತು ಪ್ರೇಮ ಹಂಚುವುದರಲ್ಲಿ ಒಡ ಹುಟ್ಟಿದ ಅಕ್ಕ ತಂಗಿಯರಿಗಿಂತ ಹೆಚ್ಚೆ. ನಿಮ್ಮ ಅನುಬಂಧವನ್ನು, ಅನುರಾಗವನ್ನು ನನ್ನ 2 ಕಣ್ಣಿನಿಂದ ನೋಡಿದವಳು ನಾನು. ಅದಕ್ಕೆ ಪಂದ್ಯ ಕಟ್ಟಿದ್ದೀನಿ. 1500 ಗೆದ್ದಿದ್ದೀನಿ, ಕೊಡಿ ಇಲ್ಲಿ. ರಮೇಶ್, ವಿನೋದರು ದುಡ್ಡನ್ನು ಕೊಡುತ್ತಾರೆ. ಶಾರದಾ ಸಂತೋಷ ಪಡುತ್ತಾಳೆ. ಸೊಸೆ ಅಂದ್ರೆ ನಿಮ್ಮಿಬ್ಬರಲ್ಲಿ ಯಾರು ಅಡಿಗೆ ಚೆನ್ನಾಗಿರುತ್ತೋ ಜನರೇ ಹೇಳಬೇಕು ಎಂದು ಹೇಳಿದ ಪ್ರಸಾದನ ಮಾತು ಇಬ್ಬರಿಗೂ ಹಿಡಿಸುತ್ತದೆ. ಬೆಟ್ಟದ ಅಂಚಿನಲ್ಲಿರುವ ಖಾಲಿ ಭವನವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಅಲ್ಲಿ ಒಂದು ಹೋಟೆಲ್ ಪ್ರಾರಂಭಿಸುತ್ತಾರೆ. ಹೆಸರು ಮೇಘಗಳಲ್ಲಿ ವಾರಗಿತ್ತಿಯರ ನಾನ್ ವೆಜ್ ಹೋಟೆಲ್. ಈ ಹೆಸರಿನ ಜೊತೆ ಒಂದು ಟ್ವಿಸ್ಟ್ ಕೂಡ ಇಡುತ್ತಾರೆ. ಹೋಟೆಲ್ ನಲ್ಲಿ 2 ಕಿಚನ್, ಎಡಗಡೆ ಭಾವನಾ ಚಿಕನ್ ಕಿಚನ್ ಇದ್ದರೆ ಬಲಗಡೆ ಅನಾಮಿಕಾ ಮಟನ್ ಮಾಡುವ ಕಿಚನ್. ಹೋಟೆಲ್ ಪ್ರಾರಂಭವಾದ ದಿನದಿಂದ ಜನರು ಆಸಕ್ತಿಯಿಂದ ಬರಲಿಕ್ಕೆ ಶುರುವಾಗುತ್ತದೆ. ಒಂದು ದಿನ ಮಾಧವಿ ಅನ್ನೋ ಟೂರಿಸ್ಟ್ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಸ್ಪೆಷಲ್ ಏನು? ಚಿಕನ್ 65, ಚಿಕನ್ ಬಿರಿಯಾನಿ, ಬ್ಯಾಂಬೂ ಚಿಕನ್, ಮಟನ್ ಸುಕ್ಕ, ಮಟನ್ ಕರಿ, ಮಟನ್ ದಮ್ ಬಿರಿಯಾನಿ ಎಂದು ಅನಾಮಿಕಾ ಭಾವನಾ ಇಬ್ಬರು ಹೇಳುತ್ತಾರೆ. ಇಬ್ಬರನ್ನು ಟೂರಿಸ್ಟ್ ಅರ್ಥ ಮಾಡಿಕೊಂಡು 2 ಆರ್ಡರ್ ಮಾಡುತ್ತಾಳೆ. ಭಾವನಾ ಚಿಕನ್ ಬಿರಿಯಾನಿ, ಚಿಕನ್ 65, ಬ್ಯಾಂಬೂ ಚಿಕನ್ ತಂದು ಇಡುತ್ತಾಳೆ. ಅನಾಮಿಕಾ ಕೂಡ ಮಟನ್ ಸುಕ್ಕ, ಮಟನ್ ಕರ್ರಿ, ಮಟನ್ ದಮ್ ಬಿರಿಯಾನಿ ತಂದು ಇಡುತ್ತಾಳೆ. ಮಾಧವಿ ಇಬ್ಬರು ಅಡುಗೆಯನ್ನು ತಿನ್ನುತ್ತಾಳೆ. ಅನಾಮಿಕಾ ಭಾವನಾ ಇಬ್ಬರು ಬಿಲ್ ತೆಗೆದುಕೊಂಡು ಮಾಧವಿ ಹತ್ರಕ್ಕೆ ಬರ್ತಾರೆ. ಅವರ ನೋಟವನ್ನು ಅರ್ಥ ಮಾಡಿಕೊತಾಳೆ. ಸ್ವಲ್ಪ ಹೊತ್ತು ಆಲೋಚಿಸುತ್ತಾಳೆ. ಇಬ್ಬರ ಅಡುಗೆನೂ ಚೆನ್ನಾಗಿದೆ ಎಂದು ಹೇಳುತ್ತಾಳೆ ಆ ಟೂರಿಸ್ಟ್. ಇಬ್ಬರ ಮುಖದಲ್ಲಿ ನಗು ಮಾಯವಾಗುತ್ತದೆ. ಕೋಪದಿಂದ ನೋಡುತ್ತಾರೆ. ಮಾಧವಿ ಅಯೋಮಯದಿಂದ ಅವರ ಕಡೆ ನೋಡ್ತಾಳೆ. ಯಾರದ್ದು ಚೆನ್ನಾಗಿದೆ ಅಂತ ಹೇಳಬೇಕು ಹೊರತು 2 ಚೆನ್ನಾಗಿದೆ ಅಂತ ಹೇಳೋದೇನ್ರಿ? ಅದು ನಮಗೆ ಹಿಡಿಸ್ಲಿಲ್ಲ. ಯಾವುದೋ ಒಂದು ಹೇಳ್ಬಿಡಿ. ಹೌದು, ಯಾವುದೋ ಒಂದು ಹೇಳಿ. ಇಲ್ಲಿ ನೋಡಿ, ಮುಖದ ಮೇಲೆ ಕೇಳಿದ್ರೆ ಯಾರು ಹೇಳೋದಿಲ್ಲ. ವೋಟಿಂಗ್ ಬಾಕ್ಸ್ ಇಟ್ಬಿಡಿ. ಬಂದವರು ಹಿಡಿಸಿದ್ದನ್ನು ತಿಂದು ಓಟ್ ಹಾಕಿ ಹೊರಟು ಹೋಗ್ತಾರೆ ಎಂದು ತಾನು ತಿಂದಿದ್ದಕ್ಕೆ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾಳೆ.
ಮಾಧವಿ ಕೊಟ್ಟ ಐಡಿಯಾ ಇಬ್ಬರಿಗೂ ಹಿಡಿಸುತ್ತದೆ. ಆಗಿನಿಂದ ಪ್ರತಿ ಕಸ್ಟಮರ್ ಊಟ ಮಾಡಿದ ನಂತರ ವೋಟ್ ಹಾಕಬೇಕು ಅಂತ ನಿರ್ಣಯಿಸುತ್ತಾರೆ. ಹೋಟೆಲ್ ಮುಂದೆ ಒಂದು ಟೇಬಲ್ ಇಟ್ಟಿ ಚಿಕನ್ ಟೀಮ್ ಭಾವನಾ, ಮಟನ್ ಟೀಮ್ ಅನಾಮಿಕಾ ಅಂತ 2 ವೋಟಿಂಗ್ ಬಾಕ್ಸ್ ಗಳನ್ನ ಇಡುತ್ತಾರೆ. ಬಂದವರು ಹಿಡಿಸಿದ್ದನ್ನು ತಿಂದು ವೋಟ್ ಹಾಕಿ ಹೋಗ್ತಾ ಇದ್ರು. ಮೊದಲ ದಿನದ ಫಲಿತಾಂಶ ಚಿಕನ್ 42 ಓಟುಗಳು, ಮಟನ್ 39 ಓಟುಗಳು ಬರುತ್ತದೆ. ನೋಡಿದ್ರಾ, ನನಗಿದ್ದೆ. ಅನಾಮಿಕಾ ಮಾತನಾಡದೆ ಹೊರಟು ಹೋಗುತ್ತಾಳೆ. 2ನೇ ದಿನ ಮಟನ್ 58, ಚಿಕನ್ 51 ಓಟುಗಳು ಬರುತ್ತದೆ. ಹೀಗೆ ಯಾರಿಗಿದ್ರು ತಂಗಿ? ಭಾವನಾ ಮೌನವಾಗಿದ್ದು ಬಿಡುತ್ತಾಳೆ. ಹೀಗೆ ದಿನಗಳು ಪೈಪೋಟಿ ನಡೀತಾನೆ ಇರುತ್ತದೆ. ರಾತ್ರಿ ಹೋಟೆಲ್ ಮುಗಿದ ನಂತರ ಓಟುಗಳ ಲೆಕ್ಕ ನಡೀತಾ ಇತ್ತು. ಯಾರೋ ಒಬ್ರು ಗೆಲ್ತಾ ಇದ್ರು. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಭಾವನಾ ಗೋಂಗೂರ ಚಿಕನ್ ಬಿರಿಯಾನಿ ಮಾಡುತ್ತಾಳೆ. ಆ ದಿನ ಚಿಕನ್ಗೆ 110 ಓಟುಗಳು ಬರುತ್ತದೆ. ಭಾವನಾ ಸಂತೋಷ ಪಡುತ್ತಾಳೆ. ಮಾರನೇ ದಿನ ಅನಾಮಿಕಾ ಕೂಡ ಕಡಿಮೆ ಆಗಲಿಲ್ಲ. ಬಿದಿರಿನಿಂದ ಮಟನ್ ದಮ್ ಬಿರಿಯಾನಿ ಮಾಡುತ್ತಾಳೆ. ಅದಕ್ಕೆ 140 ಓಟುಗಳು ಬರುತ್ತದೆ. ಮೇಘವನ ಗ್ರಾಮದಲ್ಲೆಲ್ಲ ಈ ಪಂದ್ಯದ ಬಗ್ಗೆ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದು ದಿನ ದೊಡ್ಡ ಸಮಸ್ಯೆ ಬರುತ್ತದೆ. ಮೇಘಗಳು ಮತ್ತಷ್ಟು ದಟ್ಟವಾಗಿ ಹಬ್ಬುತ್ತದೆ. 3 ದಿನಗಳ ಕಾಲ ಮಳೆ ಬರ್ತಾನೆ ಇರುತ್ತದೆ. ರಸ್ತೆಗಳು ಮುಚ್ಚಿ ಹೋಗುತ್ತದೆ. ಚಿಕನ್ ಮಟನ್ ಸರಬರಾಜು ಬರುವುದಿಲ್ಲ. ಹೋಟೆಲ್ ಮುಚ್ಚುವ ಪರಿಸ್ಥಿತಿ ಬರುತ್ತದೆ. ಆಗ ಅನಾಮಿಕಾ ಒಂದು ಒಳ್ಳೆ ನಿರ್ಣಯ ತೆಗೆದುಕೊಳ್ಳುತ್ತಾಳೆ. ಅತ್ತೆ, ನಾನೊಂದು ನಿರ್ಣಯ ತಗೊಂಡಿದ್ದೀನಿ. ಅದಕ್ಕೆ ನೀವೆಲ್ಲರೂ ಒಪ್ಕೋಬೇಕು. ತಪ್ಪದೆ ಸೊಸೆ, ನೀನು ಯಾವ ನಿರ್ಣಯ ತಗೊಂಡ್ರು ಸರಿ, ಅದು ಒಳ್ಳೇದಕ್ಕಾಗಿ ಅಂತ ನಮ್ಮೆಲ್ಲರಿಗೂ ಗೊತ್ತು. ಖಚಿತವಾಗಿ ಒಪ್ಕೋತೀವಿ. ಏನಂತೀಯ ಭಾವನಾ? ಅಯ್ಯೋ ಅತ್ತೆ, ಅಕ್ಕಂಗೂ ನಂಗೂ ಅಡಿಗೆ ವಿಷಯದಲ್ಲಿ ಪೈಪೋಟಿ ಇರುತ್ತೆ ಹೊರತು ಮಿಕ್ಕ ವಿಷಯದಲ್ಲಿ ಅಕ್ಕನ ಹಿಂದೆ ನಡೆಯೋದಕ್ಕೆ ನಾನು ಯಾವತ್ತೂ ಸಿದ್ಧ. ಅಕ್ಕ, ಭಯಪಡದೆ ನೀನು ತಗೊಂಡ ನಿರ್ಣಯವೇನ ಹೇಳು. ನಮ್ಮ ಸಪೋರ್ಟ್ ನಿಂಗೆ ಯಾವಾಗ್ಲೂ ಇರುತ್ತೆ. ಹೌದಮ್ಮ ದೊಡ್ಡ ಸೊಸೆ, ನಿರ್ಭಯವಾಗಿ ನಿನ್ನ ನಿರ್ಣಯವೇನು ಹೇಳುತ್ತಾಯಿ. ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ. ಅನಾಮಿಕಾ, ನಾನು ತಮ್ಮ ಕೂಡ ನಿಂಗೆ ಸಪೋರ್ಟ್ ಆಗಿರ್ತೀವಿ, ಹೇಳು. ಹೌದು ಅದಕ್ಕೆ, ನಮ್ಮ ಹತ್ತಿರವಿರುವ ಸಾಮಾನ್ಯನಿಂದ ಗ್ರಾಮದ ಜನರಿಗೆ ಮೊದಲು ಊಟ ಕೊಡಬೇಕು ಎಂದು ಅನಾಮಿಕಾ ಹೇಳುತ್ತಲೇ ಎಲ್ಲರೂ ಸಂತೋಷ ಪಡುತ್ತಾರೆ. ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅಕ್ಕ, ಇದು ಒಳ್ಳೆ ನಿರ್ಣಯನೇ ಅಲ್ವಾ? ಹೌದು ಸೊಸೆ, ಇಷ್ಟು ಒಳ್ಳೆಯ ನಿರ್ಣಯದ ಬಗ್ಗೆ ಹೇಳೋದಕ್ಕೆ ಯಾಕೆ ಭಯಪಟ್ಟೆ ನೀನು? ಹಾಗೆ ಎಲ್ರಿಗೂ ಹಂಚೋಣ, ನಾವು ನಿಂಗೆ ಸಹಾಯ ಮಾಡ್ತೀವಿ. ಅನಾಮಿಕಾ ಸಂತೋಷದಿಂದ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ. ಭಾವನಾ ಪ್ಯಾಕೆಟ್ಗಳನ್ನ ಕಟ್ತಾ ಇದ್ಲು. ರಮೇಶ್ ವಿನೋದರು ಹೋಗಿ ಗ್ರಾಮದ ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ರು. ಆ 3 ದಿನಗಳು ಅವರು ಹೋಟೆಲ್ ಲಾಭದ ಬಗ್ಗೆ ಆಲೋಚಿಸಲೇ ಇಲ್ಲ. ಎಲ್ಲರಿಗೂ ಹಂಚುತ್ತಾರೆ. ಎಲ್ಲರೂ ಅವರನ್ನು ಆಶೀರ್ವದಿಸುತ್ತಾರೆ. ಇನ್ನು ಮಳೆ ಕಡಿಮೆಯಾಗುತ್ತದೆ. ರೋಡು ತೆಗೆದುಕೊಳ್ಳುತ್ತದೆ. ಕೆಲವು ದಿನದ ನಂತರ ಒಂದು ದೊಡ್ಡ ಫುಡ್ ಫೆಸ್ಟಿವಲ್ ನಿರ್ವಹಿಸುತ್ತಾರೆ. ಫೈನಲ್ ಪಂದ್ಯ. ಚಿಕನ್ ಟೀಮ್ ಭಾವನಾ ಒಂದು ಕಡೆ, ಮಟನ್ ಟೀಮ್ ಅನಾಮಿಕಾ ಒಂದು ಕಡೆ. ಇಬ್ಬರು ಅಡಿಗೆ ಮಾಡುತ್ತಾರೆ. 1000 ಜನಕ್ಕೂ ಹೆಚ್ಚಿನ ಜನ ವೋಟಿಂಗ್ ಹಾಕುತ್ತಾರೆ. ಭಾವನೆಗೆ ಟೆನ್ಷನ್, ಅನಾಮಿಕಂಗೆ ಕೂಡ ಟೆನ್ಷನ್. ಫಲಿತಾಂಶ ಪ್ರಕಟಿಸುವ ಸಮಯ ಬರುತ್ತದೆ. ಚಿಕನ್ಗೆ 501, ಮಟನ್ಗೆ 499. ಕೇವಲ 2 ಓಟಿನಿಂದ ಆ ಪಂದ್ಯದಲ್ಲಿ ಭಾವನೆ ಗೆಲ್ಲುತ್ತಾಳೆ. ಭಾವನಾ ಆನಂದದಿಂದ ಕುಪ್ಪಳಿಸಿ ಕುಣಿಯುತ್ತಾಳೆ. ಆದರೆ ತಕ್ಷಣ ಮೈಕ್ ತೆಗೆದುಕೊಂಡು, ನಾನು ಗೆಲ್ಲಲಿಲ್ಲ. ಆ ಮಾತನ್ನು ಕೇಳಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ. ನಾನು ಮಾಡಿದ ಚಿಕನ್ ರುಚಿಯಾಗಿರೋದಕ್ಕೆ ಕಾರಣ ನಮ್ಮ ಅನಾಮಿಕಾ ಅಕ್ಕ ಕಲಿಸಿದ ಮಸಾಲೆಗಳು ಎಂದು ಭಾವನಾ ಹೇಳುತ್ತಾಳೆ. ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತದೆ. ಇಬ್ಬರು ಆಲಂಗಿಸಿಕೊಳ್ಳುತ್ತಾರೆ. ಶಾರದಾ ಸಂತೋಷ ಪಡುತ್ತಾ, ಗೆದ್ದಿದ್ದು ಚಿಕನ್ ಅಲ್ಲ, ಮಟನ್ನೂ ಅಲ್ಲ, ಗೆದ್ದಿದ್ದು ನಿಮ್ಮಿಬ್ಬರ ಪ್ರೇಮ ಎಂದು ಹೇಳುತ್ತಾಳೆ. ಅಲ್ಲಿರುವವರೆಲ್ಲ ಚಪ್ಪಾಳೆ ಹೊಡೆಯುತ್ತಾರೆ. ಮೇಘಗಳಿಂದ ಸುತ್ತಿಕೊಂಡ ಮೇಘವನ ಅನ್ನುವ ಗ್ರಾಮದಲ್ಲಿರುವ ಹೋಟೆಲ್ನಲ್ಲಿ 2 ಕಿಚನ್ ಇರ್ತಾ ಇತ್ತು. 2 ರುಚಿಗಳು ಇರ್ತಾ ಇತ್ತು. ವಾರಗಿತ್ತಿಯರು 2 ಇರ್ತಾ ಇದ್ರು. ಆದರೆ ಹೋಟೆಲ್ ಮಾತ್ರ ಒಂದೇ ಇರ್ತಾ ಇತ್ತು. ಹಾಗೆ ಬೇರೆ ಬೇರೆ ಮನಸ್ತತ್ವ ಇರುವ ಹೊತ್ತಿಗೂ ಕುಟುಂಬ ಕೂಡ ಒಂದೇ ಅಲ್ವಾ? ಈ ಕತೆ ನಿಮಗೆ ಹಿಡಿಸಿದೆ ಅಂತ ಆಸೆ ಪಡ್ತಾ ಇದ್ದೀನಿ. ಮತ್ತೊಂದು ಸಲ ಹೊಸ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆಯನ್ನ ಶೇರ್ ಮಾಡಿ. ಲೈಕ್ ಕಾಮೆಂಟ್ ಮಾಡ್ಬಿಡಿ. ಇಡ್ತೀನಿ. ಸೊಸೆ ಅನಾಮಿಕಾ ಕಿಚನ್ ಗೋಡೆಗೆ ಚಿಕ್ಕ ಬೋರ್ಡ್ ಅನ್ನು ಅಂಟಿಸುತ್ತಾಳೆ. ಅತ್ತೆ ಶಾರದಾ, ಮಾವ ಪ್ರಸಾದ್, ಗಂಡ ರಮೇಶ್ ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಏನ್ ಸೊಸೆ ಇದು? ಬಜೆಟ್ ಬೋರ್ಡ್ ಅತ್ತೆ. ಇನ್ನು ಮೇಲಿಂದ ಪ್ರತಿ ರೂಪಾಯಿಗೂ ಲೆಕ್ಕವಿರುತ್ತೆ. ಆಹಾ, ಸೊಸೆ ನಮ್ಮನೇನ ಬ್ಯಾಂಕ್ ಹಾಗೆ ಮಾಡಿದ್ದಾಳಲ್ವಾ? ಬ್ಯಾಂಕ್ ಅಲ್ಲ ಮಾವಯ್ಯ, ನಮ್ಮನೆಯ ಪರಿಸ್ಥಿತಿ ಬ್ಯಾಲೆನ್ಸ್ ಇಲ್ಲದ ಹಾಗಿದೆ. ಅದಕ್ಕೆ ಈ ಬಜೆಟ್ ಬೋರ್ಡ್ ಅನ್ನ ಇಟ್ಟಿದ್ದೀನಿ. ಇಷ್ಟಕ್ಕೂ ಇದ್ರಲ್ಲಿ ಏನೇನ್ ಬರ್ದಿದ್ಯಾ ಅನಾಮಿಕಾ ಎಂದು ರಮೇಶ್ ಕೇಳುತ್ತಲೇ ಬೋರ್ಡ್ ಮೇಲೆ ಬರೆದ ಬಜೆಟ್ ಅನ್ನು ಓದಿ ಕೇಳಿಸುತ್ತಾಳೆ ಅನಾಮಿಕಾ. ಮನೆ ಬಾಡಿಗೆ 6,000, ಕರೆಂಟ್ ಬಿಲ್ 1,000 ರೂಪಾಯಿ, ಇನ್ನು ಗ್ಯಾಸ್ 1,200, ಕಿರಾಣ 4,000, ಹಾಲು ತರಕಾರಿಗಳು 2,000, ಮಾವೇನಿಗೆ ಔಷಧಿ 1,100, EMI ಬಂದು 2,500, ಸೇವಿಂಗ್ಸ್ 500.
ಎಮರ್ಜೆನ್ಸಿ ಲೆವೆಲ್ ಬಂದ್ರೆ 300, ಎಲ್ಲ 19,000 ರೂಪಾಯಿ. ಆಗ ಶಾರದ ಸ್ವಲ್ಪ ಭಯದಿಂದ, ಅಯ್ಯೋ ನಮ್ಮ ಖರ್ಚು ಸಂಬಳಕ್ಕಿಂತ ಹೆಚ್ಚೇನಾ? ಹೌದು ಅತ್ತೆ, ಅದಕ್ಕೆ ಈಗಿನಿಂದಲೇ ಬಜೆಟ್ ಯುದ್ಧ ಶುರುವಾಗುತ್ತೆ ನಮ್ಮನೆಯಲ್ಲಿ. ಅವರು ಸಂಪಾದಿಸ್ತಾ ಇರುವುದ್ರಲ್ಲಿ ನಾವು ಹೊಂದಿಸ್ಕೊಳ್ಬೇಕು, ಉಳಿತಾಯನೂ ಮಾಡ್ಬೇಕು. ಇದೆಲ್ಲ ಸಾಧ್ಯನಾ ಅನಾಮಿಕಾ? ನಾನು ಸಾಧ್ಯ ಮಾಡ್ತೀನಿ ರೀ, ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಹೊರಟು ಹೋಗುತ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಭಾನುವಾರ. ಅತ್ತೆ ಶಾರದಾ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೋತಾಳೆ. ಅದೇ ವಿಷಯನ್ನು ಅನಾಮಿಕಾಗೆ ಹೇಳ್ತಾಳೆ. ಅನಾಮಿಕಾ, ಈ ದಿನ ಭಾನುವಾರ ಅಲ್ವಾ ಎನ್ನುತ್ತಲೇ ಅತ್ತೆ ಶಾರದಾ ಏನೋ ಒಂದು ಖರ್ಚಿನಿಂದಲೇ ತನ್ನ ಹತ್ರಕ್ಕೆ ಬಂದಿದ್ದಾಳೆ ಅಂತ ಅನಾಮಿಕಾ ಅರ್ಥ ಮಾಡಿಕೊಂಡು ಸ್ವಲ್ಪ ವ್ಯಂಗ್ಯವಾಗಿ, ಈಗ ನಾನು ಭಾನುವಾರ ಅಲ್ಲ ಸೋಮವಾರ ಅಂದ್ರೆ ಭಾನುವಾರ ಆಗದೆ ಹೋಗಲ್ವಲ್ಲ ಅತ್ತೆ, ಈ ದಿನ ಭಾನುವಾರನೇ ಅಂದ್ರೆ ಏನ್ ಮಾಡೋಣ ಅಂತೀರ ಮತ್ತೆ ಈ ದಿನ ಬಿರಿಯಾನಿ ಮಾಡ್ಕೊಳ್ಳೋಣ ಸೊಸೆ, ರಮೇಶನ್ಗೆ ತುಂಬಾ ಇಷ್ಟ ಅಲ್ವಾ? ಬಿರಿಯಾನಿ ಮಾಡೋದಾ? ಬಿರಿಯಾನಿ ಅಂದ್ರೆ 600 ರೂಪಾಯಿ ಖರ್ಚಾಗುತ್ತೆ ಅತ್ತೆ. ಅಯ್ಯೋ, 600 ರೂಪಾಯಿ ಖರ್ಚಾಗುತ್ತಾ? ಹೌದು ಅತ್ತೆ. ಚಿಕನ್ 250, ಬಾಸ್ಮತಿ ರೈಸ್ 150, ಮಸಾಲೆ 100, ಮೊಸರು ಈರುಳ್ಳಿ 100 ರೂಪಾಯಿ, ಗ್ಯಾಸ್ 50 ರೂಪಾಯಿವರೆಗೂ ಉರಿಯುತ್ತೆ. ಎಲ್ಲ ಸೇರಿದ್ರೆ 600 ರೂಪಾಯಿವರೆಗೂ ಖರ್ಚಾಗುತ್ತೆ. ಮತ್ತೆ ಭಾನುವಾರದ ದಿನ ಸ್ಪೆಷಲ್ ಇಲ್ದಿದ್ರೆ ಹೇಗೆ? ಸ್ಪೆಷಲ್ ಇರ್ಬೇಕು ಅತ್ತೆ, ಆದರೆ ಸಾಲ ಮಾಡಿ ಸ್ಪೆಷಲ್ ಮಾಡಬಾರ್ದಲ್ವಾ? ಮತ್ತೇನ್ ಮಾಡ್ತೀಯಾ? ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ ಅತ್ತೆ, 200 ರೂಪಾಯಿ ಒಳಗೆ ಆಗಿ ಹೋಗುತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಇಷ್ಟದಿಂದ ಮುಖ ಬಿಡುತ್ತಾಳೆ. ವೆಜ್ ಬಿರಿಯಾನಿ ಅಂದ್ರೆ ನಿಜಕ್ಕೂ ಬಿರಿಯಾನಿನೇ ಅಲ್ಲ ಅನಾಮಿಕಾ, ನಮ್ಮ ಮಿಡಲ್ ಕ್ಲಾಸ್ ಬಿರಿಯಾನಿ ಅದೇತೆ. ನೀನು ನಿನ್ನ ಬಜೆಟ್, ನಿನ್ಗೆ ಇಷ್ಟ ಬಂದಿದ್ದು ಮಾಡಿಡು ಎಂದು ಕೋಪದಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರ ನಗುತ್ತಾ ಕಿಚನ್ ಒಳಗೆ ಹೋಗುತ್ತಾಳೆ. ವೆಜ್ ಬಿರಿಯಾನಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಹಿತ್ತಲಿನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಶಾರದಾ ಕೋಪದಿಂದ ಬರುತ್ತಾಳೆ. ಏನಯ್ಯ, ನಾನು ನಮ್ಮ ಅಣ್ಣನ ಹತ್ರ ಹೋಗಿ ಬರ್ತೀನಿ. ಈ ಪ್ರಯಾಣದ ಖರ್ಚು ನಮ್ಮ ಸೊಸೆ ಹಾಕಿದ ಬಜೆಟ್ ಲಿಸ್ಟ್ ಅಲ್ಲಿ ಇಲ್ವಲ್ಲ ಶಾರದಾ? ಏನ್ ಬಜೆಟ್ ಸೊಸೆನೋ ಏನೋ, ಭಾನುವಾರದ ದಿನ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಸೊಸೆ ಅಂದ್ರೆ 600 ರೂಪಾಯಿ ಖರ್ಚಾಗುತ್ತೆ ಅತ್ತೆ ಅಂತ ಲೆಕ್ಕ ಹೇಳಿದಾಳೆ. ಅಂದ್ರೆ ಈ ಭಾನುವಾರ ಬಿರಿಯಾನಿ ಇಲ್ಲ ಅನ್ನೋ ಮಾತು? ಬಿರಿಯಾನಿ ಇದೆ, ಆದ್ರೆ ವೆಜ್ ಬಿರಿಯಾನಿ ಮಾಡ್ತೀನಿ ಅತ್ತೆ, 200 ರೂಪಾಯಿ ಒಳಗೆ ಆಗಿ ಹೋಗುತ್ತಲ್ಲ, ಆನಂದದಿಂದ ಎಲ್ರು ತಿನ್ಬೋದು ಅಂತ ಹೇಳಿದ್ಲು. ಏನಾದ್ರೇನು ಶಾರದಾ, ಸಂಡೇ ಸ್ಪೆಷಲ್ ಆಗಿ ಬಿರಿಯಾನಿ ತಿನ್ನುವ ಅನುಭೂತಿ ಬರುತ್ತಲ್ಲ ಎಂದು ಪ್ರಸಾದ್ ಅನ್ನುತ್ತಲೇ ಇನ್ನು ಶಾರದಾ ಏನು ಮಾತನಾಡಲಾರದೆ ಹೋಗುತ್ತಾಳೆ. ಇನ್ನು ಹಾಗೆ ಸಮಯ ಕಳೆಯುತ್ತದೆ. ಅನಾಮಿಕಾ ವೆಜ್ ಬಿರಿಯಾನಿ ಮಾಡಿ ತಿನ್ನೋದಕ್ಕೆ ಎಲ್ಲವನ್ನೂ ಕೆಳಗಿಡುತ್ತಾಳೆ. ಶಾರದಾ ಪ್ರಸಾದರ ಹತ್ರಕ್ಕೆ ಬರ್ತಾಳೆ. ಅದೇ ಮಾವಯ್ಯ, ಭಾನುವಾರದ ಸ್ಪೆಷಲ್ ಆಗಿ ವೆಜ್ ಬಿರಿಯಾನಿ ಮಾಡಿದೀನಿ, ತಿನ್ನೋದಕ್ಕೆ ಬನ್ನಿ. ಸರಿ ಸೊಸೆ, ಇಷ್ಟಕ್ಕೂ ರಮೇಶ್ಗೆ ಹೇಳಿದ್ಯಾ? ಈಗ ಹೋಗಿ ಹೇಳ್ತೀನಿ ಮಾವಯ್ಯ, ನೀವು ಬನ್ನಿ ಎಂದು ಅನಾಮಿಕಾ ಹೊರಟು ಹೋಗುತ್ತಾಳೆ. ಜಗಲ ಮೇಲೆ ಕೂತ್ಕೊಂಡ ರಮೇಶನ ಹತ್ರಕ್ಕೆ ಅನಾಮಿಕಾ ಬರ್ತಾಳೆ. ಏನು ಅಂದ್ರೆ, ಅನಾಮಿಕಾ, ನೀನೇನು ನನಗೆ ಹೇಳ್ಬೇಕಾದ್ದಿಲ್ಲ, ವೆಜ್ ಬಿರಿಯಾನಿ ವಾಸನೆ ಸಖತ್ತಾಗಿದೆ, ಅದು ತಿನ್ನೋದಕ್ಕೆ ರೆಡಿಯಾಗಿದೆ ಅಂತ ನನಗೆ ಅರ್ಥವಾಯ್ತು, ಬಾ. ಎಲ್ಲರೂ ಕೂತ್ಕೊಂಡು ವೆಜ್ ಬಿರಿಯಾನಿ ತಿನ್ನುತ್ತಾ ಇರ್ತಾರೆ. ಅಮ್ಮ ಸೊಸೆ, ನೀನು ಮಾಡಿದ ವೆಜ್ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ತಾಯಿ, ಆದ್ರೆ ನನ್ನ ಮನಸ್ಸು ಮಾತ್ರ ಕೋಳಿ ಹಾಗೆ ಅಳ್ತಾ ಇದೆ. ಕೋಳಿಗಾಗಿ ಹೋದ್ರೆ ಅವರ ಜೇಬಾಳುತ್ತೆ ಅತ್ತೆ ಎಂದು ಅನಾಮಿಕಾ ಹೇಳುತ್ತಾಳೆ. ಇನ್ನು ಆ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಭಾನುವಾರ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ಒಂದು ಚಿಕ್ಕ ಡಬ್ಬ ಇಡುತ್ತಾಳೆ. ಅದರ ಮೇಲೆ ಅತ್ಯವಸರ ನಿಧಿ ಅಂತ ಬರೆದಿರುತ್ತಾಳೆ. ಇದೇನಕ್ಕೆ ಅನಾಮಿಕಾ? ನಮಗೆ ಯಾವಾಗಲಾದ್ರೂ ಸಂಬಳ ಬಾರ್ದೇ ಇರಬಹುದು, ಯಾರಿಗಾದ್ರೂ ಆಸ್ಪತ್ರೆ ಖರ್ಚು ಬರಬಹುದು. ಸರಿ, ಮತ್ತೆ ಇದರಲ್ಲಿ ಎಷ್ಟು ಹಾಕ್ತೀಯಾ? ದಿನಕ್ಕೆ 20 ರೂಪಾಯಿ. 20 ರೂಪಾಯಿನ? ಇದೇನ್ ಸೇವಿಂಗ್ಸು? 20 ರೂಪಾಯಿ ಚಿಕ್ಕದಾಗಿ ಕಾಣಿಸುತ್ತೆ ರೀ, ಆದ್ರೆ ಒಂದು ವರ್ಷಕ್ಕೆ 7,300 ರೂಪಾಯಿ ಆಗುತ್ತೆ. ಆ ಮಾತಿಗೆ ರಮೇಶ್ ಆಶ್ಚರ್ಯ ಹೋಗುತ್ತಾನೆ. ಅಬ್ಬಾ, ಅಷ್ಟಾಗುತ್ತಾ? ಇದೇ ಮಿಡಲ್ ಕ್ಲಾಸ್ ಮ್ಯಾಜಿಕ್ ರೀ ಎಂದು ವಿವರವಾಗಿ ಹೇಳುತ್ತಾಳೆ ಅನಾಮಿಕಾ. ಇನ್ನು ರಮೇಶ್ ನಗುತ್ತಾ ಒಂದು 20 ರೂಪಾಯಿ ಡಬ್ಬದಲ್ಲಿ ಹಾಕುತ್ತಾನೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅತ್ತೆ ಶಾರದಾ ಬಂಗಾರದ ಸರವನ್ನು ಕೊಂಡ್ಕೋಬೇಕು ಅಂದ್ಕೋತಾಳೆ. ಸೊಸೆ, ಇದು ಮದುವೆ ಸೀಸನ್ ಅಲ್ವಾ, ನಮ್ಮ ನೆಂಟ್ರು ನಮ್ಮನ್ನ ಮದುವೆಗೆ ಕರೆಯುವ ಅವಕಾಶವಿದೆ, ನನಗೆ ಒಂದು ಚಿಕ್ಕ ಬಂಗಾರದ ಸರ ಬೇಕು. ಅತ್ತೆ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಆ ಮಾತನ್ನು ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಸೊಸೆ, ನೀನು ಬಂದಾಗಿನಿಂದ ಮನೇಲಿ ಬೇಕು ಅನ್ನುವ ಮಾತನ್ನೇ ಮರ್ತು ಹೋಗಿದ್ದೀನಿ. ಬಜೆಟ್ ಇಲ್ಲದಾಗ ಅವಾಗವಾಗ ಕೆಲವು ಮರ್ತು ಹೋಗ್ಬೇಕಲ್ಲ ಅತ್ತೆ. ನಿನ್ನ ನಡವಳಿಕೆ ನೋಡ್ತಾ ಇದ್ರೆ ಕೆಲವು ದಿನದ ನಂತರ 2 ಹೊತ್ತು ಊಟ, ಆಮೇಲೆ ಒಂದೇ ಹೊತ್ತು ಊಟ ಹಾಕುವ ಹಾಗಿದ್ಯಾ. ಅಯ್ಯೋ ಅತ್ತೆ, ಹಾಗೆ ಏನಕ್ಕೆ ಮಾಡ್ತೀನಿ ಹೇಳಿ? ನಾನು ಬಜೆಟ್ ಅಂತ ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮ ಕುಟುಂಬಕ್ಕಾಗಿ ಅಲ್ವಾ.
ನಿನ್ಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಳಿ. ಯಜಮಾನ್ಕೆ ನಿಂಗ್ ಕೊಟ್ಟು ತಪ್ಪು ಮಾಡ್ದೆ ಅಂತ ಈಗ ಅನ್ಸುತ್ತೆ ನಂಗೆ. ಭಾನುವಾರದ ಸ್ಪೆಷಲ್ ಇರಲ್ಲ, 2 ಗಂಟೆಗಿಂತ ಹೆಚ್ಚಾಗಿ ಟಿವಿ ನೋಡ್ಬಾರ್ದು, ದಿನಕ್ಕೆ ಒಂದೇ ಸಲ ಸೆಲ್ ಫೋನ್ಗೆ ಚಾರ್ಜಿಂಗ್ ಇಟ್ಕೋಬೇಕು, ಕಡಿಮೆದೇ ರೀಚಾರ್ಜ್ ಮಾಡ್ಕೋಬೇಕು. ಏನು ಸೊಸೆ ನೀನು ಅಂದುಕೊಳ್ಳುತ್ತಾ ಶಾರದಾ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮಾತ್ರ ಅದೆಲ್ಲವನ್ನು ಹಗುರಾಗಿ ತೆಗೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಪ್ರಸಾದನಿಗೆ ಎದೆಯಲ್ಲಿ ನೋವು ಬರುತ್ತದೆ. ಎಲ್ಲರೂ ಹಾಸ್ಪಿಟಲ್ಗೆ ಓಡುತ್ತಾರೆ. BP ಹೆಚ್ಚಾಗಿದೆ, ಶುಗರ್ ಕೂಡ ಹೆಚ್ಚಾಗಿದೆ, ಔಷಧಿ ರೆಗ್ಯುಲರ್ ಆಗಿ ತಗೋಬೇಕು. ಎಷ್ಟು ಖರ್ಚಾಗುತ್ತೆ ಡಾಕ್ಟರ್? 5,000 ರೂಪಾಯಿವರೆಗೂ ಆಗುತ್ತೆ. ಆ ಮಾತನ್ನು ಕೇಳುತ್ತಲೇ ರಮೇಶ್ ತಲೆ ಹಿಡಿದುಕೊಳ್ಳುತ್ತಾನೆ. ಶಾರದಾ ಕಣ್ಣೀರಿನಿಂದ ನೋಡ್ತಾಳೆ. 5,000 ರೂಪಾಯಿಗೆ ಎಲ್ಲಿಂದ ತಗೊಂಡ್ಬರ್ಬೇಕು? ಹಾಗೆ ಅಂದ್ರೆ ಹೇಗೆ ಮಗನೇ? ಏನೋ ಒಂದು ಮಾಡ್ಬೇಕಲ್ಲ. ಅನಾಮಿಕಾ ಮಾತ್ರ ಮೌನವಾಗಿ ಬ್ಯಾಗ್ ತೆಗೆಯುತ್ತಾಳೆ. ಅದರೊಳಗಿಂದ ಅತ್ಯವಸರ ನಿಧಿ ಅನ್ನುವ ಡಬ್ಬವನ್ನು ಹೊರಗೆ ತೆಗೆಯುತ್ತಾಳೆ. ಏನು ಅಂದ್ರೆ ಇದರಲ್ಲಿ 5,200 ರೂಪಾಯಿ ಇದೆ, 5,000 ಕಟ್ಟಿಬಿಡಿ ಎಂದು ಹೇಳುತ್ತಾಳೆ. ಆ ಮಾತನ್ನು ಕೇಳುತ್ತಲೇ ರಮೇಶ್ ಶಾರದಾ ಇಬ್ಬರು ಶಾಕ್ ಆಗುತ್ತಾರೆ. ಇಷ್ಟು ದುಡ್ಡು ಎಲ್ಲಿದು ಸೊಸೆ? ದಿನೂ 20 ರೂಪಾಯಿ ಹಾಗೆ ಇದರಲ್ಲಿ ಹಾಕಿದ್ದೀನಿ ಅಲ್ಲತ್ತೆ. ನಮ್ಮಂತಹ ಮಿಡಲ್ ಕ್ಲಾಸ್ಗೆ ಇದೇ ರಕ್ಷಣೆ. ಪ್ರಸಾದ್ ಕಣ್ಣಿನಲ್ಲಿ ನೀರು ಬರುತ್ತೆ. ಅಮ್ಮ ಸೊಸೆ, ನೀನು ಎತ್ತಿಟ್ಟಿದ್ದು ದುಡ್ಡಲ್ಲಮ್ಮ, ಧೈರ್ಯ. ನಮ್ಮೆಲ್ಲರಿಗೂ ಬೆಟ್ಟದಂತ ಧೈರ್ಯ ಕೊಟ್ಟಿದೀಯಾ. ನಿಮ್ಮ ಅತ್ತೆ ಯಾವತ್ತಿಗೆ ಆವಾಗ ಬಜೆಟ್ ಸೊಸೆ ಅಂತ ನಿನ್ನ ಬೈತಾ ಇದ್ಲು. ಆದ್ರೆ ಈ ದಿನ ನಿನ್ನ ಬಜೆಟ್ ಇಂದಲೇ ನಾವು ಹಾಸ್ಪಿಟಲ್ ಇಂದ ಮನೆಗೆ ಹೋಗ್ತಾ ಇದೀವಿ. ಅಯ್ಯೋ ಮಾವಯ್ಯ, ಅಂತ ಮಾತಾಡ್ಬೇಡಿ. ಹಾಸ್ಪಿಟಲ್ ನಲ್ಲಿ ದುಡ್ಡು ಕಟ್ಬಿಟ್ಟು ಪ್ರಸಾದ್ ಅನ್ನು ಕರ್ಕೊಂಡು ಮನೆಗೆ ಹೋಗುತ್ತಾರೆ. ಇನ್ನು ಆಗಿನಿಂದ ಶಾರದಾ ಸೊಸೆ ಅನಾಮಿಕಳನ್ನು ಏನು ಅಂತ ಇರ್ಲಿಲ್ಲ, ಕೇಳ್ತಾನೂ ಇರ್ಲಿಲ್ಲ. ಸಮಯಕ್ಕೆ ಹಾಕಿದ್ದು ತಿಂತಾ ಇರ್ತಾಳೆ. ಪ್ರಸಾದ್ನ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಕೆಲವು ದಿನಗಳ ನಂತರ ಮತ್ತೊಂದು ಏಟು ಎದುರಾಗುತ್ತೆ ಆ ಕುಟುಂಬಕ್ಕೆ. ರಮೇಶ್ ಆಫೀಸಿನಿಂದ ಮನೆಗೆ ಬಂದು ತಲೆ ಹಿಡ್ಕೊಂಡು ಕೂತಿರ್ತಾನೆ. ಅನಾಮಿಕಾ, ನನ್ನ ಕೆಲಸ ಹೊರಟೋಯ್ತು. ಅಯ್ಯೋ ದೇವ್ರೇ, ಇದೇನು ಇದ್ದಕ್ಕಿದ್ದ ಹಾಗೆ ಕೆಲಸ ಹೋಗೋದೇನೋ? ಹೀಗಾದ್ರೆ ನಮ್ಮ ಕುಟುಂಬದ ಪರಿಸ್ಥಿತಿ ಏನೋ? ಎಲ್ರೂ ರೋಡ್ ಮೇಲೆ ಬೀಳ್ತೀವಲ್ಲ. ನಾನೇ ನಿಮ್ಮೆಲ್ಲರನ್ನು ನಾಶ ಮಾಡ್ದೆಪ್ಪ. ರಮೇಶ್ ಕೆಲಸ ಹೋಗಿದೆ ಎಂದು ದುಃಖ ಪಡುತ್ತಾ ಇದ್ದರು ಸರಿ, ಅನಾಮಿಕಾ ಮಾತ್ರ ಅಲ್ಲಿಗೆ ಬಂದು ಪ್ರಶಾಂತವಾಗಿ ಹೀಗೆ ಹೇಳ್ತಾಳೆ. ಯಾರು ಅಳಬೇಡಿ, ಇದು ನಾಶ ಅಲ್ಲ, ಹೊಸದರ ಆರಂಭ. ಅನಾಮಿಕಾ, ಇಷ್ಟು ನಡೀತಾ ಇದ್ರು ನೀನು ಹೀಗೆ ಧೈರ್ಯವಾಗಿ ಹೇಗಿದ್ದೀಯಾ? ನಾನು ಬಜೆಟ್ ಸೊಸೆ ಅಲ್ವಾ, ಮನೇಲಿ ದುಡ್ಡಿಲ್ಲದಿದ್ರೆ ಭಯಪಡಬಾರ್ದು, ಪ್ಲಾನ್ ಮಾಡ್ಬೇಕು. ಪ್ಲಾನ್ ಮಾಡ್ಬೇಕಾ? ಏನ್ ಪ್ಲಾನ್ ಮಾಡ್ಬೇಕು ಅನಾಮಿಕಾ? ನಿಮಗೆ ಕಂಪ್ಯೂಟರ್ ಸ್ಕಿಲ್ಸ್ ಇದೆ, ನೀನು ಟ್ಯೂಷನ್ ಹೇಳು. ಟ್ಯೂಷನ್ಸ್ ಹೇಳಿದ್ರೆ ಯಾರು ಬರ್ತಾರೆ? ನಾನು ಪ್ರಚಾರ ಮಾಡ್ತೀನಿ. ಅನಾಮಿಕಾ ಆ ಮಾತು ಅನ್ನುತ್ತಲೇ ಅತ್ತೆ ಶಾರದಾ ಅದನ್ನು ಕೇಳಿ ಆಶ್ಚರ್ಯ ಹೋಗುತ್ತಾಳೆ. ನೀನ್ ಹೇಗೆ ಮಾಡ್ತೀಯ ಸೊಸೆ? ನಮ್ಮ ಊರಿನಲ್ಲಿ ಇಂಟರ್ ಡಿಗ್ರಿಯವರಿಗೆ ಕಂಪ್ಯೂಟರ್ ಕಲಿಸುವವರು ಇಲ್ಲತ್ತೆ, ಅದೇ ನಮಗೆ ಒಳ್ಳೆ ಅವಕಾಶ ಎಂದು ಹೇಳಿ ಅನಾಮಿಕಾ ಊರಿನಲ್ಲಿ ಪ್ರತಿ ಮನೆಗೆ ಹೋಗಿ ವಿವರವಾಗಿ ಹೇಳುತ್ತಾಳೆ. ನಿಮ್ಮ ಮಗಳಿಗೆ ನಮ್ಮವರು ಮನೆ ಹತ್ರ ಕಂಪ್ಯೂಟರ್ ಕ್ಲಾಸ್ ಹೇಳ್ತಾ ಇರ್ತಾರೆ, ತಿಂಗಳಿಗೆ 500 ರೂಪಾಯಿ ಮಾತ್ರವೇ, ಕಳಿಸ್ಬಿಡಿ. ಈಗ ಪ್ರತಿಯೊಬ್ಬರು ಕಂಪ್ಯೂಟರ್ ಕಲ್ತ್ಕೋಬೇಕಲ್ಲ ಎಂದು ವಿವರವಾಗಿ ಹೇಳುತ್ತಾಳೆ. ಕಾಲೇಜ್ ಓದ್ಕೋತಾ ಇರುವ ಸ್ಟೂಡೆಂಟ್ಸ್ಗೆ ಕೂಡ ಅನಾಮಿಕಾ ಹೇಳಿದ್ದು ವಾಸ್ತವವೇ ಅಂತ ಗೊತ್ತು. ಕಡಿಮೆಗೆ ಕಂಪ್ಯೂಟರ್ ಕಲಿಸ್ತಾ ಇರೋ ರಮೇಶನ ಹತ್ರಕ್ಕೆ ಬರಲಿಕ್ಕೆ ಎಲ್ಲರೂ ಶುರು ಮಾಡುತ್ತಾರೆ. ಮೊದಲು 5, ಆಮೇಲೆ 10 ಜನ, ಆಮೇಲೆ 20 ಜನ. 1 ತಿಂಗಳಲ್ಲಿಯೇ 10,000 ರೂಪಾಯಿ ಬರುತ್ತದೆ ರಮೇಶನಿಗೆ. ರಮೇಶ್ ಆನಂದದಿಂದ, ಅನಾಮಿಕಾ, ನೀನು ನಿಜವಾಗಿ ನನ್ನ ದೇವತೆ. ದೇವತೆ ಅಲ್ಲ, ಮಿಡಲ್ ಕ್ಲಾಸ್ ಹೆಂಡತಿ. ಸೊಸೆ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನೀನು ಸ್ವಲ್ಪ ಕಠಿಣವಾಗಿದ್ದೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮ. ನೀನು ಕಠಿಣವಾಗಿ ಅಲ್ಲ, ಜವಾಬ್ದಾರಿಯಿಂದ ಇದ್ಯಾ. ಅತ್ತೆ, ಜವಾಬ್ದಾರಿ ಇರುವ ಸೊಸೆನ ಎಲ್ರು ಕಠಿಣ ಅಂತಾನೆ ಅಂತಾರೆ. ಅದರ ಹಿಂದಿರುವ ಮನಸ್ಸು ಯಾವತ್ತೋ ಒಂದು ದಿನ ಎಲ್ಲರಿಗೂ ಅರ್ಥವಾಗುತ್ತೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಕೆಲವು ತಿಂಗಳ ನಂತರ ರಮೇಶನಿಗೆ ಒಳ್ಳೆ ಕೆಲಸ ಬರುತ್ತದೆ. ಸಂಬಳ 35,000 ರೂಪಾಯಿ. ಎಲ್ಲರೂ ಆನಂದ ಪಡುತ್ತಾರೆ. ಅನಾಮಿಕಾ, ಈಗ ಬಿರಿಯಾನಿ ತಿನ್ಬಹುದಾ? ತಿನ್ಬಹುದು ರೀ. ಚಿಕನ್ ಬಿರಿಯಾನಿ? ಹೌದು, ಆದ್ರೆ ಮೊದಲು ಸೇವಿಂಗ್ಸ್ 5,000 ಎತ್ತಿಟ್ಟ ನಂತರ ಎಂದು ಹೇಳುತ್ತಲೇ ಮತ್ತೆ ಎಲ್ಲರೂ ನಗುತ್ತಾರೆ. ಅಮ್ಮ ಸೊಸೆ, ನೀನು ನಿಜವಾಗಿ ಬಜೆಟ್ ಸೊಸೆನೇ ಅಲ್ಲ, ಈ ಮನೆಯ ಬದುಕಿಗೆ ಬೇಸ್ಮೆಂಟ್ ಅಮ್ಮ ನೀನು. ಮಿಡಲ್ ಕ್ಲಾಸ್ ಮನೆಯಲ್ಲಿ ದುಡ್ಡು ಕಡಿಮೆಯಾಗಿರುತ್ತೆ, ಆದ್ರೆ ನೀನು ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಧೈರ್ಯ ಹೆಚ್ಚಾಗಿ ಹೋಗಿದೆ. ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ದುಃಖವಿಲ್ಲದೇನೂ ಅಲ್ಲ ಅತ್ತೆ, ದುಃಖದಲ್ಲಿ ಕೂಡ ನಗುವನ್ನು ಕಲಿಸುವ ಜೀವನ ಎಂದು ರಮೇಶ್ ತರ್ತಾ ಇರುವ ಆ 35,000 ಸಂಬಳಕ್ಕೆ ಸರಿಯಾದ ಬಜೆಟ್ ಲೆಕ್ಕ ಬರೆದು ಮತ್ತೆ ಕಿಚನ್ ಕೋಡೆಗೆ ಅಂಟಿಸುತ್ತಾಳೆ. ಅದನ್ನು ನೋಡಿ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಆನಂದದಿಂದ ಬಜೆಟ್ ಸೊಸೆಯ ಲೆಕ್ಕದ ಪ್ರಕಾರವೇ ಜೀವನವನ್ನು ಸಂತೋಷದಿಂದ ಕಳೀತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.